ಹಣ ಬೇಕೇ? ತಕ್ಷಣ ಹಣ ಮಾಡಬೇಕೇ? ನಮ್ಮ ಚಾನೆಲ್ಗೆ ಜಾಯ್ನ್ ಆಗಿ. ಈ ರೀತಿ ಎಷ್ಟು ಆ್ಯಡ್ಗಳನ್ನ ಇಂಗ್ಲೀಷಲ್ಲಿ ಆಗಿರ್ಬೋದು ಅಥವಾ ಹಿಂದಿಯಲ್ಲಿ ಆಗಿರ್ಬೋದು ಅಥವಾ ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ ಕೇಳಿರ್ತೀರ. ಅದ್ರ ಜೊತೆಗೆ ಸುಮಾರು ಈ ಟ್ವಿಟ್ಟರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಈ ರೀತಿ ಸುಮಾರು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿ ಆ್ಯಡ್ಸ್ಗಳನ್ನ ನೀವು ನೋಡಿರ್ತೀರ, ಕೇಳಿರ್ತೀರ. ಸುಮಾರು ಚಾನಲ್ಗಳಲ್ಲೂ ಎಸ್ಪೆಷಲಿ ಟೆಲಿಗ್ರಾಮ್ ಚಾನಲ್ಗಳಲ್ಲಿ ನೀವು ಜಾಯ್ನ್ ಆಗಿರ್ತೀರ ಅಂತ ಅನ್ಕೊಳ್ಳಿ. ಆಗಿಲ್ಲ ಅಂದ್ರೆ ಒಳ್ಳೇದು, ಆಗಿದ್ದರೆ ಈ ಒಂದು ವಿಡಿಯೋ ನಿಮ್ಗೊಂದು ಒಂದು ಅಲರ್ಟ್ ಅನ್ನೋ ಒಂದು ಪರ್ಪಸ್ಗೋಸ್ಕರ ಒಂದು ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಓಕೆ, ಸೊ ಈ ಒಂದು ವಿಡಿಯೋದ ಮಾಡುವಂಥ ಪರ್ಪಸ್ ಸ್ನೇಹಿತರೆ, ಇತ್ತೀಚೆಗೆ ಸೆಬಿ ಬಂದು ಒಂದು ಟೆಲಿಗ್ರಾಮ್ ಅಡ್ಮಿನ್ಸ್ ಮೇಲೆ ಸುಮಾರು ಒಂದು ಆ, ಏನೋ ಫೈನ್ ನ ಒಂದು ಪೆನಾಲ್ಟಿ ಅಥವಾ ಫೈನ್ ಅಂತ ಏನ್ ಕರೀತಾರೆ ಅದನ್ನ ಹಾಕಿದ್ರು. ಸೊ ಅದು ಎಷ್ಟು ಅಂತ ಹೇಳಿದ್ರೆ ಸುಮಾರು ಕೋಟಿಗಟ್ಟಲೆಯ ಒಂದು ಹಣನ ಒಂದು ಪೆನಾಲ್ಟಿ ಈ ಒಂದು ಫೇಕ್ ಟೆಲಿಗ್ರಾಮ್ ಚಾನಲ್ಗಳ ಮೇಲೆ ಇಂಪ್ಲಿಮೆಂಟ್ ಅಥವಾ ಇಂಪೋಸ್ ಮಾಡಿದ್ರು. ಸೊ ಇದು ಮಾಡೋದಕ್ಕೂ ಸತೀಶ್ ಅವರು ಈ ವಿಡಿಯೋ ಮಾಡೋದಕ್ಕೂ ಏನ್ ಸಂಬಂಧ ಅಂತ ಹೇಳಿದ್ರೆ ಸ್ನೇಹಿತರೆ, ನಾನು ಇತ್ತೀಚೆಗೆ ಒಂದು ವಿಜಯ ಕರ್ನಾಟಕದಲ್ಲಿ ಹೋದಂತಹ ಈ ಒಂದು ಏನಾದ್ರೆ ಒಂದು ಶೇರ್ ಮಾರ್ಕೆಟ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ನಿಮಗೆ ಮಲ್ಟಿಪಲ್ ಹಣ ಮಾಡ್ಕೊಡ್ತೀನಿ, ಪ್ರತಿದಿನ 10%, 20%, 100% ಮಾಡ್ತೀನಿ ಅಂತ ಸುಮಾರು ಒಂದು ಫೇಕ್ ಪ್ರಾಮಿಸಸ್ಗಳನ್ನ ಕೊಟ್ಕೊಂಡು ಯಾರೋ ಒಂದು ಇಬ್ರು ವ್ಯಕ್ತಿಗಳು 31 ಕೋಟಿಯ ಒಂದು ಮೋಸ ಮಾಡಿದ್ರು ಅನ್ನೋ ಒಂದು ಇನ್ಫಾರ್ಮೇಶನ್ಸ್ನ ಓದಿದ್ದೆ. ಅದಾದ್ಮೇಲೆ ಮತ್ತೆ ಈ ಒಂದು ಬ್ಯಾಕ್ ಟು ಬ್ಯಾಕ್ ಒಂದು ಸೆಬಿ ಒಂದು ನ್ಯೂಸ್ ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಅದರ ಜೊತೆಗೆ ಟ್ವಿಟರ್ ಅಲ್ಲಿ ನೋಡಿದ್ಮೇಲೆ ನಾನು ಅನ್ಕೊಂಡೆ ನಮ್ಮ ಸ್ನೇಹಿತರಿಗೂ ಸಹ ಒಂದು ವಿಡಿಯೋ ಮಾಡಿ ಈ ಒಂದು ವಿಡಿಯೋದ ಮುಖಾಂತರ ಒಂದು ಅಲರ್ಟ್ ಕ್ರಿಯೇಟ್ ಮಾಡಬೇಕು ಅನ್ನೋ ಒಂದು ಪರ್ಪಸ್ಗೋಸ್ಕರ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಓಕೆ, ಸೊ ಈ ರೀತಿ ಆಡ್ಗಳನ್ನ ನೋಡ್ಕೊಂಡು ನೀವು ಸ್ಪೆಷಲಿ ಟೆಲಿಗ್ರಾಮ್ ಅಲ್ಲಿ ನೀವು ಸುಮಾರು ಚಾನಲ್ಗಳಿಗೆ ಜಾಯ್ನ್ ಆಗಿರ್ತಾರೆ. ಅದರಲ್ಲಿ ನಿಮ್ಗೆ ಒಂದು ಅಡ್ವರ್ಟೈಸ್ಮೆಂಟ್ಸ್ ಕೊಡ್ತಾರೆ ಅಥವಾ ಒಂದು ಮೆಸೇಜಸ್ನ ಶೇರ್ ಮಾಡ್ತಾರೆ. ಏನಂತಾರೆ, ಈ ಒಂದು ಪರ್ಟಿಕ್ಯುಲರ್ ಸ್ಟಾಕ್ನ ನೀವು ಬೈ ಮಾಡಿ 1000 ಕ್ವಾಂಟಿಟಿ, 2000 ಕ್ವಾಂಟಿಟಿ, ಈ ಒಂದು ಸ್ಟಾಕ್ 100 ರೂಪಾಯಿಂದ 120, 130, 150, 200 ರೂಪಾಯಿಗೆ 5 ದಿವಸ 10 ದಿವಸದಲ್ಲಿ ಹೋಗುತ್ತೆ ಅಂತ ಸುಮಾರು ಒಂದು ಇನ್ಫಾರ್ಮೇಶನ್ಸ್ಗಳನ್ನ ನೋಡ್ಕೊಂಡು ನೀವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಈ ಟೆಲಿಗ್ರಾಮ್ ರಿಲೇಟೆಡ್ ಸ್ಟಾಕ್ ಮಾರ್ಕೆಟ್ ಒಂದು ಟೆಲಿಗ್ರಾಮ್ ರಿಲೇಟೆಡ್ ಇದೆ ಅದ್ರಲ್ಲಿ ನೀವು ಜಾಯ್ನ್ ಆಗಿ ಸುಮಾರು ಇನ್ವೆಸ್ಟ್ಮೆಂಟ್ಸ್ ಮಾಡಬೇಡಿ ಅನ್ನೋ ಒಂದು ಪರ್ಪಸ್ಗೋಸ್ಕರ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಯಾಕೆಂದ್ರೆ ಈ ಒಂದು ಟೆಲಿಗ್ರಾಮ್ಗಳನ್ನ ಫೇಕ್ ಆಗಿ ಕ್ರಿಯೇಟ್ ಮಾಡಿ ಸ್ನೇಹಿತರೆ, ಅವರು ಸೆಬಿ ರಿಜಿಸ್ಟರ್ಡ್ ಆಗಿರೋದಿಲ್ಲ. ಆದ್ರೂ ಸಹ ಸೆಬಿ ರಿಜಿಸ್ಟರ್ಡ್ ಅಂತ ಅನ್ಕೊಂಡು ನಾನು ಲೈವ್ ಟೆಲಿಗ್ರಾಮ್ ಅಲ್ಲಿ ತೋರಿಸ್ಬೋದು, ಬಟ್ ನನಗೆ ಬೇರೆ ರೀತಿ ತೊಂದರೆ ಆಗ್ಬೋದು ಅನ್ನೋ ಪರ್ಪಸ್ಗೋಸ್ಕರ ತೋರಿಸ್ತಿಲ್ಲ. ಬಟ್ ನೀವು ಟೆಲಿಗ್ರಾಮ್ ಅಲ್ಲಿ ಇನ್ಸ್ಟಾಲೇಷನ್ ಮಾಡಿದ್ರೆ ಟೆಲಿಗ್ರಾಮ್ ಹೋಗಿ ಓಪನ್ ಮಾಡಿ ನೀವು ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಸುಮಾರು ಒಂದು ಚಾನಲ್ಗಳನ್ನ ನೀವು ನೋಡ್ಬೋದು. ಸೊ ಅವಷ್ಟು ಚಾನಲ್ಗಳನ್ನ ಬೇಕಾದ್ರೆ ನೀವು ಜಾಯ್ನ್ ಆಗಿ ನೋಡಿ ಏನ್ ಮಾಡ್ತಾರೆ ಅಂತ ನೋಡಿ ಬಿಟ್ರೆ ಯಾವುದೇ ರೀತಿಯ ಆಕ್ಷನ್ ಅಥವಾ ಇನ್ವೆಸ್ಟ್ಮೆಂಟ್ ಮಾಡೋದು ಅವರ ಒಂದು ಟಿಪ್ಸ್ಗಳನ್ನ ನೋಡ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡೋದನ್ನ ನೀವು ಸ್ಟಾಪ್ ಮಾಡಿ ಇಮಿಡಿಯೇಟ್ಲಿ. ಯಾಕಂತ ಹೇಳಿದ್ರೆ ಅವ್ರು ಯಾವ ರೀತಿ ವರ್ಕ್ ಮಾಡ್ತಾರೆ ಅನ್ನೋದು ನಿಮ್ಗೆ ಇನ್ಫಾರ್ಮೇಶನ್ ಜಸ್ಟ್ ಶೇರ್ ಮಾಡ್ಬಿಡ್ತೀನಿ ಸ್ನೇಹಿತರೆ. ಸೊ ಎಕ್ಸಾಂಪಲ್ ಅನ್ಕೊಳ್ಳಿ, ಯಾವುದೋ ಒಂದು ಸ್ಟಾಕ್ನ ಅವರು ಮ್ಯಾನಿಪುಲೇಷನ್ ಮಾಡಬೇಕು ಅಂತ ಅನ್ಕೊಳ್ಳಿ. ಸೊ ಮ್ಯಾನಿಪುಲೇಷನ್ ಮಾಡಬೇಕಾದ್ರೆ ಅವರು ಇಮಿಡಿಯೇಟ್ ಆ ಒಂದು ಸ್ಟಾಕ್ನ ಇನ್ಫಾರ್ಮೇಶನ್ ಅವರ ಚಾನಲ್ ಅಲ್ಲಿ ಶೇರ್ ಮಾಡೋದಿಲ್ಲ. ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಮೊದಲನೇದಾಗಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಫಸ್ಟ್ ಎಕ್ಸಾಂಪಲ್ ಯಾವುದೋ ಒಂದು ಸ್ಟಾಕ್ ತಗೊಳ್ಳಿ, XYZ ಅನ್ನೋ ಒಂದು ಸ್ಟಾಕ್ ತಗೊಳ್ಳಿ. ಈ ಒಂದು ಸ್ಟಾಕ್ ಕಡಿಮೆ ಲಿಕ್ವಿಡಿಟಿಯಲ್ಲಿ ಇದೆಯಾ ಅನ್ನೋ ಒಂದು ಇನ್ಫಾರ್ಮೇಶನ್ ಅನ್ನು ಕಲೆಕ್ಟ್ ಮಾಡ್ತಾರೆ. ಎಲ್ಲಿ ಸಿಗುತ್ತೆ ಅದು ಪಬ್ಲಿಕ್ ಆಗಿ ಸಿಗೋದ್ರಿಂದ ಆ ರೀತಿ ಒಂದು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಂಡು ಆ ಒಂದು ಸ್ಟಾಕ್ನ ಏನ್ ಮಾಡ್ತಾರೆ, ಒಂದು 2 ದಿವಸದ ಮುಂಚೆ 3 ದಿವಸದ ಮುಂಚೆ ಒಂದು ಸಾವಿರಾರು ಗಟ್ಟಲೆ ಒಂದು 10,000, 20,000, 30,000 ಕ್ವಾಂಟಿಟಿಗಳನ್ನ ಸ್ಟಾಕ್ಗಳನ್ನ ಬೈ ಮಾಡ್ಕೊಂಡು ಇಟ್ಕೊಂಡು ಅದಾದ್ಮೇಲೆ ನೆಕ್ಸ್ಟ್ ದಿವಸ ಅವರು ಅಥವಾ ನೆಕ್ಸ್ಟ್ ಒಂದು ದಿವಸ 2 ದಿವಸ ಆದ್ಮೇಲೆ ಅವರು ಅವರ ಟೆಲಿಗ್ರಾಮ್ ಚಾನಲ್ ಹೇಳ್ತಾರೆ, ನೋಡಪ್ಪ XYZ ಅನ್ನೋ ಸ್ಟಾಕು 2-3 ದಿವಸದಿಂದ ಸಿಕ್ಕಾಪಟ್ಟೆ ವಾಲ್ಯೂಮ್ ಕಡಿಮೆ ಆಯಿತು, ಸಡನ್ ಆಗಿ ವಾಲ್ಯೂಮ್ ಸ್ಪೈಕ್ ಆಯಿತು. ನೀವು ಬೇಕಾದ್ರೆ ಕ್ಯಾಂಡಲ್ಸ್ನ ಚಾರ್ಟಲ್ ಸಹ ನೋಡ್ಬೋದು, ಸಿಕ್ಕಾಪಟ್ಟೆ ವಾಲ್ಯೂಮ್ ಆಗಿದೆ. ಈ ಒಂದು ಸ್ಟಾಕ್ನ ಟಾರ್ಗೆಟ್ ಕೊಡ್ತಾ ಇದ್ದೀನಿ 100 ರೂಪಾಯಿಗೆ ನೀವು ಬೈ ಮಾಡ್ರಿ. ಈ ಒಂದು ಸ್ಟಾಕ್ನ ಟಾರ್ಗೆಟ್ ಬಂದು 120, 130, 150, 200 ಈ ರೀತಿ ಒಂದು ಟಾರ್ಗೆಟ್ ಕೊಡ್ತಾರೆ. ಅದಕ್ಕೂ ಟೈಮ್ ಲೈನ್ ಸಹ ಕೊಡ್ತಾರೆ, ಏನಂತ 5 ದಿವಸ 10 ದಿವಸದಲ್ಲಿ ಅಚೀವ್ಮೆಂಟ್ ಆಗುತ್ತೆ ಅಂತ. ಅದಕ್ಕಿಂತ ಮುಂಚೆ ಅವರು ಈ ಒಂದು ಸ್ಟಾಕ್ 100 ರೂಪಾಯಿಗೆ ಕೆಳಗಡೆ ಬೈ ಮಾಡಿರ್ತಾರೆ. ಯಾವಾಗ ಒಂದು ರಿಟೇಲರ್ ಪಾರ್ಟಿಸಿಪೇಷನ್ ಈ ಒಂದು 120 ರೂಪಾಯಿ ಟಾರ್ಗೆಟ್, 130 ಟಾರ್ಗೆಟ್, 150, 200ಕ್ಕೆ ಟಾರ್ಗೆಟ್ಗೆ ಒಂದು ಜನ ಬೀಳ್ತಿದ್ದಾರೆ, ಕಡಿಮೆ ಕ್ವಾಂಟಿಟಿಯಲ್ಲಿ ಬೈ ಮಾಡ್ತಿದ್ದಾರೆ ರಿಟೇಲರ್ ಅಂತ ಅನ್ಕೊಂತಾರೆ. ಇಮಿಡಿಯೇಟ್ ಅವರು ಈ ಒಂದು ಸ್ಟಾಕ್ಗಳನ್ನ ಡಂಪ್ ಮಾಡಕ್ಕೆ ಶುರು ಮಾಡ್ತಾರೆ. ಡಂಪ್ ಮಾಡಿ ನೀವೇ ನೋಡ್ಬೋದು, ಅವರು ಆವರೇಜ್ ಒಂದು 150 ರೂಪಾಯಿ ಪ್ರೈಸ್ ಅಲ್ಲಿ ಸೆಲ್ ಮಾಡೋರು 100 ರೂಪಾಯಿ 150 ಅಂದ್ರೆ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ಎಷ್ಟು ಪರ್ಸೆಂಟೇಜ್ ಅಲ್ಲಿ ಪ್ರಾಫಿಟ್ ಮಾಡ್ತಿದ್ದಾರೆ. ಅಥವಾ 50% ಅಲ್ಲಿ ಪ್ರಾಫಿಟ್ನ ಮಾಡ್ತಾರೆ. ಈ ರೀತಿ ಮಾಡ್ಕೊಂಡು ಫೇಕ್ ಆಗಿ ಒಂದು ಸೆಬಿ ರಿಜಿಸ್ಟರ್ಡ್ ಅಡ್ವೈಸರ್ ಅಂತ ಹಾಕೊಂಡು ಮೋಸ ಮಾಡ್ತಿರೋದನ್ನ ಸೆಬಿ ಐಡೆಂಟಿಫೈ ಮಾಡಿ ಈ ರೀತಿ ಒಂದು ಇನ್ಫಾರ್ಮೇಶನ್ಸ್ನ ಕಲೆಕ್ಟ್ ಮಾಡಿ ಅವರ ಮೇಲೆ ಸಿಕ್ಕಾಪಟ್ಟೆ ಒಂದು ದೊಡ್ಡ ಅಮೌಂಟ್ನ ಒಂದು ಪೆನಾಲ್ಟಿನ ಇಂಪೋಸ್ ಮಾಡಿದೆ. ಈ ರೀತಿಯ ಒಂದು ಫ್ರಾಡ್ಗಳಿಗೆ ನೀವು ಬೀಳ್ಬೇಡಿ. ನೆನ್ಪಿಟ್ಕೊಳ್ಳಿ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ನೀವು ಹಣ ಮಾಡ್ಬೇಕಂತ ಹೇಳಿದ್ರೆ ನೀವು ನಾಲೆಜ್ ಕಲಿಲೇಬೇಕು. ಯಾರ ಹತ್ರ ಬೇಕಾದ್ರೂ ಟ್ರೈನಿಂಗ್ ತಗೊಳ್ಳಿ, ನಾನು ಇಲ್ಲ ಅಂತ ಹೇಳೋದಿಲ್ಲ. ನೀವು ರೈಟ್ ನಾಲೆಜ್ ಅನ್ನು ತಗೊಂಡು ರೈಟ್ ಮೈಂಡ್ ಸೆಟ್ ಅಲ್ಲಿ ಬಂದ್ರೆ ಸ್ಟಾಕ್ ಮಾರ್ಕೆಟ್ 100% ಹಣ ಮಾಡಬಹುದು. ಅದಕ್ಕೆ ಬೇಕಾಗಿರೋದು ನಿಮ್ಮ ಒಂದು ಟೈಮು, ನಿಮ್ಮ ಪೇಷನ್ಸು, ನಿಮ್ಮ ನಾಲೆಜು ಮತ್ತೆ ಅದಕ್ಕೆ ಆದಂತಹ ನಿಮ್ಮ ಒಂದು ಪ್ಲಾನಿಂಗ್. ಇದನ್ನ ಮಾಡ್ಕೊಂಡು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಜರ್ನಿನ ಸ್ಮೂತ್ ಆಗಿ ಮಾಡ್ಕೊಂಡು ಅನ್ನೋ ಒಂದು ಪರ್ಪಸ್ಗೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಸೊ
ಇದಾದ್ಮೇಲೆ ಎಲ್ಲ ಒಂದು ವಿಡಿಯೋದಲ್ಲಿ ಡಿಸ್ಕ್ಲೇಮರ್ ಕೊಡ್ಬೇಕಾದ್ರೆ ಸುಮಾರು ಜನ ಕೇಳಿದ್ರೆ, ಯಾಕಂದ್ರೆ ಈ ಒಂದು ರಿಜಿಸ್ಟರ್ಡ್ ಸೆಬಿ ರಿಜಿಸ್ಟರ್ಡ್ ಅಡ್ವೈಸರ್ ಅಲ್ಲ ಅನ್ನೋ ಒಂದು ಪರ್ಪಸ್ಗೋಸ್ಕರ ನಾವು ಕೊಡಬೇಕಾಗುವಂತ ಇನ್ಫಾರ್ಮೇಶನ್ ನಾವು ಪ್ರತಿ ವಿಡಿಯೋದಲ್ಲಿ ಕೊಡೋದ್ರಿಂದ ಅದು ನಿಮ್ಮ ಒಂದು ಇನ್ಫಾರ್ಮೇಶನ್ ತಿಳ್ಕೊಂಡಿರಿ. ನಾವೇನೊಂದು ಇನ್ಫಾರ್ಮೇಶನ್ ಶೇರ್ ಮಾಡ್ರು ನಾವು ಜಸ್ಟ್ ಒಂದು ಜನರಲ್ ಪಬ್ಲಿಕ್ ಆಗಿ ಎಜುಕೇಶನಲ್ ಪರ್ಪಸ್ಗೆ ಕೊಡ್ತಾ ಇದೀರಿ ಅನ್ನೋದು ಬಿಟ್ಟರೆ ಯಾವುದೇ ರೀತಿಯ ಒಂದು ಅಡ್ವೈಸರಿ ಸರ್ವಿಸಸ್ ಕೊಡೋದಿಲ್ಲ. ಓಕೆ, ಸೊ ಅದಾದ್ಮೇಲೆ ಮೇ 10th 2023 ನಮ್ಮ ಒಂದು ವೋಟಿಂಗ್ ಸಹ ಬರ್ತಿರೋದ್ರಿಂದ ದಯವಿಟ್ಟು ಹೋಗಿ ವೋಟ್ ಮಾಡಿ. ಯಾವುದೋ ಒಂದು ವೆಬ್ಸೈಟ್ ಅಲ್ಲಿ ಒಂದು ಪಿಕ್ಚರ್ ಈ ನಾರದ ಅನ್ನೋ ಒಂದು ವೆಬ್ಸೈಟ್ ಇಂದ ತಗೊಂಡು ನೋಡಿ ಎಷ್ಟು ನೀಟಾಗಿ ಕೊಟ್ಟಿದ್ದಾರೆ. ಈ ಒಂದು ವೋಟಿಂಗ್ ಮಾಡೋಕ್ಕಿಂತ ಮುಂಚೆ ನೀವು ಯಾವ್ಯಾವ ಒಂದು ಪಾಯಿಂಟ್ಗಳನ್ನ ತಗೊಂಡು ನಾವು ವಾಟ್ಸಪ್ ಅಲ್ಲಿ ಕುತ್ಕೊಂಡು ಚಾಟ್ ಮಾಡೋಕ್ಕಿಂತ ಒಂದು ವೋಟ್ ಮಾಡೋದು ಮೇಲೂ ಅನ್ನೋ ಒಂದು ಕಾನ್ಸೆಪ್ಟ್ ಸಿಕ್ಕಾಬಿಟ್ಟು ಸೂಪರ್ ಆಗಿ ಯತಿ ಸಿದ್ಧಕಟ್ಟೆ ಅನ್ನೋ ಒಂದು ವ್ಯಕ್ತಿ ಬರೆದಿದ್ದಾರೆ, ಸೂಪರ್ ಆಗಿ ಬರೆದಿದ್ದಾರೆ ಸ್ನೇಹಿತರೆ. ಸೊ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ಯಾವುದೇ ಒಂದು ಪಕ್ಷ ಫ್ರೀಯಾಗಿ ಕೊಡ್ತಾ ಇದೀನಿ, ಅದು ಫ್ರೀ ಕೊಡ್ತೀನಿ, ಇದು ಫ್ರೀ ಕೊಡ್ತೀನಿ ಅಂದ್ರೆ ಆ ಒಂದು ಫ್ರೀ ಕೆಳಗೆ ಬೀಳೋಕೆ ಹೋಗ್ಬೇಡಿ. ಯಾವುದೇ ಒಂದು ಪಕ್ಷ ಫ್ರೀಯಾಗಿ ಕೊಡ್ತಿದೆ ಅಂದ್ರೆ ಅದು ನಮ್ಮ ಹಣನ ಡಿಫ್ರೆಂಟ್ ಆಗಿ ಒಂದು ವೇ ಅಲ್ಲಿ ಫ್ರೀ ಅಂತ ಕೊಡ್ತಿದ್ದಾರೆ ಬಿಟ್ರೆ ಅವರ ಒಂದು ಸ್ವಂತ ಹಣನ ಕೊಡೋದಿಲ್ಲ. ದೆರ್ ಇಸ್ ನೋ ಫ್ರೀ ಲಂಚ್ ಇನ್ ದಿಸ್ ವರ್ಲ್ಡ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ಮೇ 10th ಹೋಗಿ ನಿಮ್ಮ ಒಂದು ರೈಟ್ ಕ್ಯಾಂಡಿಡೇಟ್ ಯಾರಿದ್ದಾರೆ ನೋಡ್ಕೊಂಡು ನೋಡಿ. ಯಾವುದೇ ಪಕ್ಷದ ಒಂದು ಪ್ರಚಾರನ ಮಾಡ್ತೀರಾ, ರೈಟ್ ಒಂದು ವ್ಯಕ್ತಿಗೆ ಹೋಗಿ ನೀವು ನಿಮ್ಮ ವೋಟ್ನ ಮಾಡಿ ಅನ್ನೋ ಒಂದು ಪರ್ಪಸ್ಗೋಸ್ಕರ ಒಂದು ಇನ್ಫಾರ್ಮೇಶನ್ ಒಂದು ಸೋಷಿಯಲ್ ಕಾಸ್ ಪರ್ಪಸ್ಗೋಸ್ಕರ ಕೊಡ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಮೀಟ್ ಮಾಡ್ತಾನೆ ಸ್ನೇಹಿತರೆ. ಅಲ್ಲಿವರೆಗೂ ನಮಸ್ಕಾರ.